ಸರಳ ಮಾಡ್ರಿ, ಅವೇನು ಭಾಳ ಬಿರಿಯಲ್ಲ, ಭಾಳ ಸರಳವ. ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಮಾಡಿರಿ, ನಿಮಗೆ ಭಾಳ ಸರಳ ಬರ್ತಾವೆ ಗಣಿತ. ನೋಡ್ರಿ, ನಾ ತಿಳಿಸ್ತೀನಿ, ವೀಡಿಯೋ ಆನ್ ಮಾಡಿರಿ. ಮಾಡೋದಾಯ್ತಂದ್ರೆ ವೀಡಿಯೋ ಆನ್ ಮಾಡಿರಿ. ನೋಡ್ರಿ, 9 9 9 9 9 9 3 9 3 9 6 9 ಅದು 3 9 ಭಾಗಿಸ್ಬೇಕು. 999 ಒಂದಲೇ 999 3 0. ಈ 9 ತಗೋರಿ, ಸಾಣದಾತು, ಒಂದು 0 ಕೊಡ್ರಿ. ಇದೇ ನೋಡ್ರಿ, ಸೈನಿಕ್ ಸ್ಕೂಲ್ನಾಗ ಬಿದ್ದೋದಿದು. ಈ 9 ತಗೋರಿ, ಮತ್ತು ಸಾಣದಾತು. ಈ 9 ತಗೋರಿ, ಒಂದಲೇ 9 9 9 ಈಸ್ ಈಕ್ವಲ್ ಟು 0 0 0. ಭಾಗಲಬ್ಧ ಬರೋಬರಿ, ಭಾಗಲಬ್ಧ ಬರೋಬರಿ, ಭಾಗಲಬ್ಧ ಬರೋಬರಿ 1001. ಶೇಷ ಬರೋಬರಿ ಬರೋಬರಿ 0. ನೋಡಿ, ಈಗ ಅದರಂತೆ ಅದನ್ನು ಮಾಡ್ರಿ. ಭಾಳ ಸರಳ ಅದು, ಏನು ಒಟ್ಟ ಯಾವುದು ತಲೆ ನೂನೆ ಇಲ್ಲ. ಗಣಿತ ಕಣ್ಣಿಗೆ ಅಂಕಿ ದೊಡ್ಡ ಕಾಣಿಸ್ತಾವ, ಕರೆ ಟ್ರಿಕ್ಸ್ ಗುರುತಾಯ್ತು ಅಂದ್ರೆ ಇನ್ನು ಮುಂದೆ ಮಾತ್ರ ಭಾಳ ಮಾಡಬೇಕಾಗ್ತದೆ. ಮುಂದೆ ಬರ್ತಾವ ನಿಮ್ಗೆ ಸಾಕಷ್ಟು. ಇಂಥ ದೊಡ್ಡ ಭಾಗಾಕಾರಗಳನ್ನು ಯಾವ ಐಡಿಯಾದಿಂದ ಮಾಡಬೇಕು ಅನ್ನೋ ತೋರಿಸ್ತು. ಈಗ ವಿಡಿಯೋ ಆನ್ ಮಾಡಿ ನೋಡಿ, ಮಾಡಿ ನೀವು ಉತ್ತರ ಕರೆಕ್ಟ್ ಇರ್ತಾವ. ಇವತ್ತನ್ನು ನೋಡ್ರಿ, ನೀವು ಮುಂದೆ ಗಣಿತಗಳು ಭಾಳ ದೊಡ್ಡ ಬರ್ತಾವ, ಅವಾಗ ನೀವು ಮಾಡಕ್ಕಂತೀರಿ. ಇವು ಸಣ್ಣ, ಇವು ಎಕ್ದಮ್ ಸಣ್ಣ, ಇವು ದೊಡ್ಡ ಅಲ್ಲಿ, ಇವು ಮುಂದೆ ಬರ್ತಾವ ದೊಡ್ಡ. ನಿಮಗೆ 51 ನೋಡಿ. ಈಗ 1 ಇಲ್ಲ ಅಂತ ತಿಳ್ಕೊಂಡು ಬಿಡ್ರಿ. 48 ಎಷ್ಟರಲ್ಲೇ ಭಾಗಿಸ್ತೀರಿ ನೀವು? 5 ಬತ್ಲೆ 45. ಮಗ್ಗಿ ಮಾಡ್ಕೋಬೇಕು. ಈಗ ದೊಡ್ಡ ಅಂಕಿದ್ದಾಗ ಮಗ್ಗಿ ಮಾಡ್ಕೋಬೇಕು. ತಿಳಿತಲ್ಲ? ನೀವು ಇಂಟ್ರೆಸ್ಟ್ ಕಲೀರಿ. ನೀವು ಎಲ್ಲರೇ ಗಣಿತ ನೀವು ಇದನ್ನು ಕಲ್ತಿರಿ ಅಂತಂದ್ರೆ ನಾಳೆ ಜೂನ್ 1ಕ್ಕೆ ಇನ್ನೂ ನಿಮಗೆ ಭಾರಿ ಸರಳ 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 ಗಣಿತಗಳು ಇವು ಏನು ಅತಿ ಸರಳ ಇವು ಅತಿ ಸಣ್ಣ. ಇವು ತಲೆ ಇದ್ದರೆ ಇವು ಸಣ್ಣ, ತಲೆ ಇದ್ದಿದ್ದಿಲ್ಲ ಅಂದ್ರೆ ದೇವರೇ ಗತಿ. ಈ ಟ್ರಿಕ್ಸ್ಗಳು ನಿಮಗೆ ಇನ್ನೂ ಒಂದು ರೀತಿಯಿಂದ ನಾನು ಭಾಗಾಕಾರಗಳನ್ನು 2 3 ನಮೂನಿ ಇವು ಭಾಗಾಕಾರ. ಬಾಧ್ಯತೆ ನಿಯಮಗಳು ನೀವು ಕಲ್ತು ಬಿಟ್ರಿ ಅಂದ್ರೆ ಮುಗಿದೋತು ಎಲ್ಲ. ಇಂಥ ಬೇಕಾದಂಥ ದೊಡ್ಡ ಇಲ್ಲಿ ನೋಡ್ರಿ, ಇದು ಒಂದು 6 ಅದ, ಇದು 3ಲೆ ಭಾಗ ಹೋಗ್ತದೆ. 17ರಲ್ಲಿ ಭಾಗ ಹೋಗ್ತದೆ. ಈ 2 ತಾಳಿಗಿಟ್ಟಿದ್ದು ಒಮ್ಮೆ 7ರಲ್ಲಿ 17ರಲ್ಲಿ ಹೊಡೆದು ಬಿಟ್ರೆ ಹೋಗಿಬಿಡ್ತದೆ ಭಾಗ. ಆದರೆ ಶೇಷ ಉಳಿತಂದ್ರೆ ಹೋಗೋದಲ್ಲ. ಇಂಥ ಲೆಕ್ಕಗಳನ್ನು ಸರ್ ಹೆಂಗೆ ಕಲಿಸ್ತಾರ? ಅದ್ರ ಸ್ವಲ್ಪ ಕಲ್ತವ್ರು ಏನ್ರಿ ದೊಡ್ಡವ್ರು ಮಗ್ಗಲ್ಯಾಗ ಕೂತಿದ್ರೆ ಪಾಲಕರೇ ಶಾಣ್ಯರಾಗಿ ಬಿಡ್ತಾರೆ ನಮ್ಮ ಶಾಲಿಗೆ. ಎಷ್ಟೋ ಮಂದಿ ಪಾಲಕರು ನಮ್ಮಲ್ಲಿ ಮಕ್ಕಳ ಮಗ್ಗಲ್ಯಾಗ ತಾಯಿಯಂದ್ರೆ ಕೂತ್ ಕಿಸಿಂದ ಮೊದಲೇ ಶಾಣ್ಯರವರು. ಅವರು 1 ವರ್ಷ ಕೋಚಿಂಗ್ ತಮ್ಮ ಮಗಳಿಗೆ ಅವರೇ ಹೇಳಿದರು. ಕೋರವಾರದೊಳಗೆ ಸಾಲವಾಡಿ ಅಂತ ಮೇಡಮ್ ಅವರು ತಮ್ಮ ಮಗಳಿಗೆ ತಾವೇ ಅಭ್ಯಾಸ ಹೇಳ್ತಿದ್ರು. ನಂದು 1 ವರ್ಷ ಕೋಚಿಂಗ್ ತೊಗೊಂಡ್ರು, ಮುಂದೆ ಬಂದಾತು ನಮ್ಮ ಕೋಚಿಂಗ್ ಆನ್ಲೈನ್ದಾಗ. ಅವರೇ ಸ್ವತಃ ಮನೆಯೊಳಗೆ ಗಣಿತ ಹೇಳ್ತಿದ್ರು, ಮಗ್ಗಲ್ನಾಗ ಕೂತು ಬಿಡ್ತಿದ್ರು ನೋಡ್ರಿ. ಈಗ ಇನ್ನೊಂದು ನಿಮಗೆ ಒಂದು ಅತಿ ಇದರಲ್ಲಿ ಹೇಳೋದಂದ್ರೆ, ನೀವು ಮನಸ್ಸಾರೆ ಕಲೀರಿ, ಪೇಪರೇ ಬೇರೆ ಆಗಂಗಿಲ್ಲ. ನಿಮಗೆ ಮನಸ್ಸು ಕೊಟ್ಟು ಕಲೀರಿ. ನೀವು ಪೇಪರೇ ತಗೊಳ್ಬಿಡಿ ಸರ್, ಬೇಕಾದಂಗೆ ತಗೊಳ್ರಿ, ಇವೇ ಬಿಡ್ತಾವೆ ಗಣಿತ. ಆಮೇಲೆ ಹೊರಗಿನವರು ಎಂಥ ದೊಡ್ಡ ಗಣಿತ ಮಾಡ್ತಾರ್ರಿ ನಿಮ್ಮ ಹುಡುಗರು. ಏನು ಹುಡುಗರು ಶಾಣ್ಯವಾರಿ ನೀವು. ಆ ಜೋಶಿ ಸರಲ್ಲಿ ಬಿಟ್ಟಿರೇನ್ರಿ? ಹಿಂಗೆ ಹೆಸರು ಗಳಿಸಿದ ಸಾಲಿದು. ಈಗಾದ್ರೂ ನೀವು ಹೆಸರು ಗಳಿಸ್ಬೋದು. ಜೋಶಿ ಸರ್ ವಿಡಿಯೋದಿಂದ ಹುಡುಗರು ಭಾಳ ಶಾಣ್ಯಾಗ್ಯವ್ರಿ. ಈ ಎಲ್ಲರ ಬಾಯಾಗ ಬರಬೇಕು. ಆ ಹೆಸರು ಬರಲಿ ಅಂತ ನಾ ದುಡಿಲಿಕ್ಕತ್ತನು. ಆ ಹೆಸರು ಬರ್ಬೇಕಾದ್ರೆ ನೀವು ಪ್ರಯತ್ನ ಪಟ್ಟು ಶಾಣ್ಯರಾಗಬೇಕು, ಗಣಿತ ಕಡೆ ನೋಡಬೇಕು. ಬರೀ ನಾನೇ ಒಬ್ಬನೇ ಶಾಣೆ ಅಂದ್ರೆ ನೀವು ಕಳಿಗೆ ನಾ ಗಂಟೆ ಇದ್ದಾಗ ಇಬ್ಬರು ಕೂಡಿ ಬಾರಿಸಿದಾಗ ಡಣ ಆವಾಜ್ ಬರೋದಪ್ಪ ಹುಡುಗರೇ. ನೀವು ಆವಾಜ್ ಮಾಡೋರು ನೀವು. ತಿಳಿತಾ? ನಾವು ಬ್ಯಾಟ್ರಿ ಇದ್ದಾಗ ನೀವು ಶೆಲ್ ಇದ್ದಾಗ, ಶೆಲ್ ಸುಟ್ಟೋದು ಹಾಕಿದ್ರೆ ಬ್ಯಾಟ್ರಿ ಏನು ಮಾಡ್ತದೆ? ಸುಡುಗಾಡ. ಮೇನ್ ವಿದ್ಯಾರ್ಥಿನೇ ಮೇನ್. ಒಂದು ಗುರುವಿನ ಹೆಸರು ತರಬೇಕಾದ ವಿದ್ಯಾರ್ಥಿ, ಅದನ್ನು ನೆನ್ಪಿಟ್ಕೊಂಡು. ಸಂತೋಷ ಪಡುವಂಥ ವ್ಯಕ್ತಿಗಳು ಕೇವಲ 3: ತಂದೆ ತಾಯಿ, ಕಲಿಸಿದ ಗುರು.
ನೀ ಟಾಪ್ ಲೆವೆಲ್ದೊಳಗೆ ಸೈನಿಕ್ ಸ್ಕೂಲ್ ರಿಸಲ್ಟ್ ಆಗಿ ಕುಣದಾಡೋರು ನಿಮ್ಮವ್ವ ಅಪ್ಪ ನಾನು 3 ಮಂದಿ. ಅದನ್ನು ಆ ಭಾವನಾ ನೀವು ಬೆಳೆಸ್ಕೊಂಡು ಅಭ್ಯಾಸ ಮಾಡಿರಿ. ನೋಡ್ರಿ, ನಾ ಎಷ್ಟು ಕಷ್ಟಪಟ್ಟು ಗಣಿತ ಮಾಡ್ತಿರ್ತನು, ಎಷ್ಟು ಒಂದು ನಾನು ಒಂದು ಗುರಿ ಇಟ್ಕೊಂಡು ಎಲ್ಲ ಬರ್ತದೆ. ರೀಸ್ನಿಂಗ್ ಮೊಬೈಲ್ದಾಗ ಭಾಳ ಚಂದ ಕಾಣಿಸ್ತಾವೆ ನಿಮಗೆ. ರೀಸ್ನಿಂಗ್ ಮೊಬೈಲ್ದಾಗೆ ನೋಡ್ರಿ ನೀವು, ಬಟ್ ಚಕ್ ಆನ್ಸರ್ ಬರ್ತವೆ ನೋಡ್ರಿ. ನಾ ಹೆಂಗೆ ಕಲಿಸ್ತನು, ಒಳ್ಳೆ ಹುರುಪಲೆ ಕೊಡ್ಬೇಕು ನೀವು. ಬರೀ ಸುಮ್ಮನೆ ಏನೋ ಮಾತಾಡ್ಲಾರ್ದು ಸುಮ್ಮನೆ ನಿಮ್ಮ ಕಡೆ ಡುಬ್ಬ ಮಾಡಿ ಸುಮ್ಮನೆ ಇಲ್ಲ. ಇನ್ನು ಮುಂದೆ ನಿಮ್ಮ ಜೋಡಿ ಚರ್ಚೆ ಮಾಡ್ಕೋತ ಒಂದೇ ಗಣಿತ ಆಗ್ತಾವೆ. ಇಲ್ಲಿ ಗಣಿತ ಭಾಳ ಒಂದು ಬೋರ್ಡಿಗೆ ಒಂದೇ ಗಣಿತ ಇರ್ತದೆ. ತಿಳಿಸಿ ಪರ್ಫೆಕ್ಟ್ ನಿಮ್ಮ ತಲೆಯಾಗ ಹೋಗೋ ತನಕ ತಿಳಿಸಿ ಹೇಳ್ತದೆ. ಏನು ಬಿರಿಲ್ಲ, ಏನರ ಸ್ವಲ್ಪ ಕಲ್ತು ಪಾಲಕರಾದ್ರೆ ನಿಮ್ಮ ಮಗಲ್ ಹಾಕೋತಾರ, ಅವರೇ ಪೇಪರ್ ಕೂಡು ಪೈಕಿನೇ ಅವ್ರಿಗೊಂದು ಇಂಟ್ರೆಸ್ಟ್ ಬರ್ತದೆ ಗಣಿತಕ್ಕೆ. ಭಾಳ ಮಂದಿ ಹೆಣ್ಮಕ್ಳನ್ನೇ ಕಲ್ತಾರೆ. ನನ್ನ ಮಕ್ಕಳಿಗೆ ಆನ್ಲೈನ್ದಾಗ ಭಾಳ ಮಂದಿ ಹೆಣ್ಮಕ್ಳು ಕಲ್ತಾರೆ. ಪಾಲಕರು ಜಬರ್ದಸ್ತ್ ಕೂಡ್ತಿದ್ರು ಆನ್ಲೈನ್ದಾಗ ಹುಡುಗರು ಮಗಲ್ನೇ. ಅಂದರೆ ರಿಸಲ್ಟ್ ಬರ್ತದೆ. ನಮ್ಮಿಂದ ರಿಸಲ್ಟ್ ಬರೋಂಗಿಲ್ಲ, ಪಾಲಕರ ಪ್ರಯತ್ನ, ವಿದ್ಯಾರ್ಥಿಯ ಪ್ರಯತ್ನನೇ ನಮ್ಮ ಹೆಸರು ಬರೋದು. ಅದನ್ನು ನೀವು ನೆನಪಿಟ್ಕೊಂಡು ಈ ವಿಡಿಯೋದ ಕಡೆ ನೋಡ್ರಿ. 5ರ ಮಗ್ಗಿಲೆ ಇದನ್ನು ಭಾಗಿಸ್ರಿ. 5 8 40, 5 9 45, 9 ಇಟ್ಟು ಮಗ್ಗಿ ತಯಾರು ಮಾಡ್ಕೋಬೇಕು ನೀವು. ನೋಡ್ರಿ, 9 1 9, 9 5 45 ಎಷ್ಟು ಆಗ್ತಿದ್ದು? 459 ಆಯ್ತು. ಸಣ್ಣದಾಯ್ತು, ಹಚ್ಚಿರಿ 9ರಲ್ಲಿ 459 ಇಟ್ಟು ಕಳೀರಿ. ನೋಡ್ರಿ, 17ರಾಗ 9 ಆದ್ರೆ 8, ಕೈಲಾಗಂತೂ 1. 8ರಾಗ 6 ಆದ್ರೆ 2, 4ರ 4 ಆದ್ರೆ 0. ಈ 5 ತಗೋರಿ. 5ರಲ್ಲಿ ಭಾಗಿಸ್ರಿ. 5 5 25, 5 6 30 ದೊಡ್ಡದಾಗ್ತದೆ. 5 5 ಮಗ್ಗಿ ತಯಾರು ಮಾಡ್ಕೊರಿ. 5 1 5, 5 5 25, 255 ಆಯ್ತು. ಇಲ್ಲಿ 5 ಹಚ್ಚ್ರಿ, ಇಲ್ಲಿ 255 ಹಚ್ಚ್ರಿ. 0, 8ರಾಗ 5 ಆದ್ರೆ 3, 0ಗೆ 0. ಈ 6 ತಗೋರಿ. 5ರಲ್ಲಿ ಭಾಗಿಸ್ರಿ ಇದನ್ನು. 5 6 6 1 6, 5 6 30, 300 ಆಗ್ತಿಲ್ಲ ನೋಡ್ರಿ. ಎಷ್ಟು ಸರಳ ಅದ ನೋಡ್ರಿ ಇದು. 6 306, 0 0 0. ಭಾಗಲಬ್ಧ ಬರಬರಿ. ಎದಕ್ಕಂತಾರೆ ಭಾಗಲಬ್ಧ ಅದನ್ನು ತಿಳ್ಕೊರಿ. ಭಾಗಲಬ್ಧ 956, ಶೇಷ ಬರಬರಿ 0. ನೋಡಿ, ಈಗ ನಿಮಗೆ ಇವೇ ನೀವು ಗಣಿತಗಳು ನೋಡ್ರಿ. ಇನ್ನು ಮುಂದೆ ಬೇಕಾದಂಥ ದೊಡ್ಡ ಗಣಿತಗಳನ್ನು ನಾ ತಿಳಿಸಿದ್ರು ಸಹಿತ ನಿಮ್ಗೇನ 29ರದು 23ರದು 27ರದು ಮಗ್ಗಿಲೆ ಭಾಗಾಕಾರ ತಪ್ಪಬಹುದು. ಖರೆ ಈ ದೊಡ್ಡ ಭಾಗಾಕಾರ ನೀವು ತಪ್ಪೋದಿಲ್ಲ. ಯಾಕಂದ್ರೆ ತಲೆ ಉಪಯೋಗ ಆಗ್ತದೆ. ಇದರ ಟ್ರಿಕ್ಸ್ ಅವ. ಹೆಂಗೆ ಅಂದಾಜು ಮಗ್ಗಿಗಳನ್ನು ತಯಾರು ಮಾಡಿಕೊಂಡು ನೀವು ದೊಡ್ಡದ ಅದರ ಹಿಂದಿನ ಅಂಕಿಲೆ ಭಾಗಿಸೋದು ಇಷ್ಟೇ. ನೀವು ಇದನ್ನು ಚಂದ ಫೇರ್ದಾಗ ಬರ್ಕೊಂಡ್ರಿ. ಮತ್ತೆ ವಿಡಿಯೋಗಳು ನೋಡಿ.